ಸರ್, ಈಗ ಕೆಲವೊಂದು ಐಟಿ ಕಂಪನಿಗಳು ಆಂಧ್ರದ ಪಾಲಾಗಿದೆ. ಹಾಗಾಗಿ ಆಂಧ್ರದ ಐಟಿ ಮಿನಿಸ್ಟ್ರು ಟ್ವೀಟ್ ಮಾಡ್ತಾ ಇದ್ದಾರೆ, ನಮ್ಮ ಕಾರವನ್ನು ತಡ್ಕೊಳಕ್ ಆಗ್ತಾ ಇಲ್ಲ ಕರ್ನಾಟಕಕ್ಕೆ. ಈಗ ನೋಡಿ, ಇನ್ವೆಸ್ಟ್ ಮಾಡೋರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿರೋರು ಹಾಗಾದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಮಾಡಿದಾರ ಅಲ್ಲೂ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡ್ತಾರೆ. ಇನ್ವೆಸ್ಟ್ಮೆಂಟು ಈಗ ಎಂಥದ್ದು ನಮ್ಮ ಐಫೋನ್ ತಯಾರು ಮಾಡೋದು ಕರ್ನಾಟಕದಲ್ಲಿ ಮಾಡಿದಾರಲ್ಲ, ಅಲ್ಲಿ ಮಾಡಿಲ್ಲ ಯಾಕೆ ಅಂತಂದ್ರೆ ಅವ್ರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ. ಅವರು ಟ್ವಿಟರ್ ಅಲ್ಲಿ ಕರ್ನಾಟಕವನ್ನು ಬಹಳ ಕೀಳಾಗಿ ಪ್ರತಿಬಿಂಬಿಸೋ ಕೆಲಸ ಮಾಡ್ತಾರೆ. ಸಾಮರ್ಥ್ಯನೇ ಇಲ್ಲ, ಕಾರದ ಉರಿ ಜಾಸ್ತಿ ಎಲ್ಲ ಮಾಧ್ಯಮದವ್ರ ಸೃಷ್ಟಿ ಅದು. ಯಾವ ಟ್ವಿಟರ್ ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಉಪಕಾರ ಆಗ್ತಾ ಇದ್ದೀರಿ. ನೀವು ಅಂದ್ರೆ ಮಾಧ್ಯಮದವರ ನೀನ್ ಯಾಕೆ ಕುಂಬಳಕಾಯಿನ ಕಳ್ಳ ಅಂದ್ರೆ ಕುಂಬಳಕಾಯಿನ ಕಳ್ಳ ಅಂದ್ರೆ ಕೇಳಿಯಪ್ಪ, ಕರ್ನಾಟಕದಲ್ಲಿ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ. ಹಾಗಾದ್ರೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ನಂಬರ್ 1 ಹೆಂಗಾಗ್ತದೆ? ಗ್ಲೋಬಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ದಿ ಕಂಟ್ರಿ, ಹೆಂಗಾಗ್ತದೆ? ಈಗ ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಎಂದು ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ. ಪದೇ ಪದೇ ಈ ರೀತಿ ಆರೋಪಗಳನ್ನು ಮಾಡಿಸ್ತಾ ಇದ್ದಾರೆ. ನಿನ್ನೆ ನಿಮ್ಮ ಮಗ ಹೇಳ್ತಾರೆ ನೀವೇ 5 ವರ್ಷ ಚೀಫ್ ಮಿನಿಸ್ಟರ್ ಅಂತ. ನಿಮ್ಮ ಮಗನೂ ಕೂಡ ನಿನ್ನೆ ಹೇಳಿದ್ದಾರೆ. ಯಾರು? ಅವನ್ನೇ ಕೇಳಿ, ಅವನ್ನೇ. ನೀವೇ ಹೇಳಿದಿರ, ನೀವೇ ಹೇಳಿದಿರ ಅವನಿಗೆ